ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಆಂಧ್ರ ಗಡಿಭಾಗದ ಮದ್ದಿನಹಳ್ಳಿ ಗೊಲ್ಲರಟ್ಟಿ ಗ್ರಾಮದಲ್ಲಿ ಪತ್ನಿ ಮಮತಳ ಅಕ್ರಮ ಸಂಬಂಧ ಹೊಂದಿದ ಕಾರಣ ತಾಳಿ ಕಟ್ಟಿದ ಗಂಡನನ್ನೇ ಮಮತಾ ಇಟ್ಟುಕೊಂಡಿದ್ದವನಿಗೆ ಸುಪಾರಿ ಕೊಟ್ಟು ಕಬ್ಬಿಣದ ರಾಡಿನಿಂದ ಹೊಡೆದು ಕೊಲೆ ಮಾಡಿ ಊತಿಟ್ರು. ಗಂಡ ಬಾಲಣ್ಣ ಬೋರ್ವೆಲ್ ಪಾಯಿಂಟ್ ಮಾಡ್ತಿದ್ದ. ಕಳೆದ ಶನಿವಾರದಂದು ಬಾಲಣ್ಣ ಊಟ ಮುಗಿಸಿ ಮನೆಯ ಮುಂಭಾಗದಲ್ಲಿ ಮಲಗಿದ್ದ. ಈತನ ಪತ್ನಿ ಮಮತಾ ಹಾಗೂ ಪ್ರಿಯಕರ ಮೂರ್ತಿ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ರು. ಬಾಲಣ್ಣ ನಿದ್ರೆಗೆ ಜಾರುತ್ತಿದ್ದಂತೆ ಏಕಾಏಕಿ ಬಂದು ಕಬ್ಬಿಣದ ರಾಡಿನಿಂದ ಕೊಲೆ ಮಾಡಿದ್ದ. ಪತ್ನಿ ಇದಕ್ಕೆ ಸಾಥ್ ಕೊಟ್ಟಿದ್ಲು. ತೋಟದಲ್ಲಿಯೇ ಗುಂಡಿ ತೋಡಿ ಮಣ್ಣು ಮುಚ್ಚಿ ಬಿಟ್ರು. ಮರುದಿನನೇ ಊರಿನ ತುಂಬ ನನ್ನ ಗಂಡ ಮಿಸ್ ಆಗಿದ್ದಾನೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ಲು. ನಂತರ ತಾನೇ ಹೋಗಿ ಅಬ್ಬಿನಹೊಳೆ ಠಾಣೆಗೆ ಹೋಗಿ ಕೇಸ್ ದಾಖಲು ಮಾಡ್ತಾಳೆ. ಎಚ್ಚೆತ್ತುಕೊಂಡ ಪೊಲೀಸರು ತಮ್ಮ ದಾಟಿಯಲ್ಲಿ ತನಿಖೆ ಶುರು ಮಾಡಿದರು. ಮಮತಳನ್ನು ಕರೆದು ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದೊಂದಾಗಿ ಬಾಯ್ಬಿಟ್ಲು. ಗಂಡನ ಕೊಲೆಗೆ ಈಕೆ ಅಕ್ರಮ ಸಂಬಂಧವೇ ಕಾರಣ. ಇದಕ್ಕೆ ಪ್ರತಿದಿನವೂ ಜಗಳವಾಗುತ್ತಿತ್ತು. ಅದಕ್ಕೆ ಗಂಡನನ್ನೇ ಕೊಲೆ ಮಾಡಿದ್ಲು. ಎಂಥ ವಿಪರ್ಯಾಸ ನೋಡಿ. ತಾಳಿ ಕಟ್ಟಿದ ಗಂಡನನ್ನೇ ಚಟ್ಟ ಕಟ್ಟಿದ ಖತರ್ನಾಕ್ ಮಮತಾ. ಬಣ್ಣ ಬಯಲಾಯಿತು. ಅಪ್ಪ ಮಣ್ಪಾಲಾದ, ತಾಯಿ ಜೈಲ್ ಪಾಲು, ಮಕ್ಕಳು ಅನಾಥರಾದರು. ಇಂಥ ದುರಂತ ಮರುಕಳಿಸದಿರಲಿ. ಇದು ಕಬ್ಬಿಣದ ಹಾರೆ ಆಗಿರುತ್ತೆ. ಇದರ ಉದ್ದ ಸುಮಾರು ಟೇಪ್ ತಗೊಳ್ರಿ. ವಾಸ ಆಯ್ತದಿಲ್ಲ